ಅವನ್ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಈಗ ಇವಳು ದೇವಸ್ಥಾನಕ್ಕೆ ಹೋದ್ರೆ ಹೇಗೆ? ಸಂಜೆ ಮುಹೂರ್ತ ಇಡ್ಬೇಕು. ಅದ್ರ ಮಧ್ಯದಲ್ಲಿ ನಿನ್ಗೇನ್ ಬೇಕೋ ಅದನ್ನೆಲ್ಲ ಕೊಂಡ್ಕೋಬಹುದಲ್ಲ. ದೇವಸ್ಥಾನದೇನಿದೆ? ಮುಹೂರ್ತದ ಸಮಯಕ್ಕೆ ಹೋಗಿ ಕೈ ಮುಗಿದ್ ಬರ್ಬೋದಪ್ಪ. ಅದ್ ಹಾಗಲ್ಲ ಅತ್ತೆ. ಏನ್ ಹಾಗಲ್ಲಮ್ಮ, ಸೀನುಗ್ ಬೇಕಾದಾಗೆ ನೀನ್ ಇರ್ತೀಯ ಅಲ್ವಾ, ಹಾಗೆ ಆ ಪ್ರಶಾಂತ್ಗ್ ಬೇಕಾದ ಹಾಗೆ ರಾಜಲಕ್ಷ್ಮಿ ಕೂಡ ಇರ್ಬೇಕಲ್ವಾ? ಹಾ ಹಾ, ಮತ್ತವಳೊಬ್ಳೆ ಹೇಗ್ ಹೋಗ್ತಾಳೆ? ಜೊತೆಗಿಬ್ರು ಹೋಗ್ ಬನ್ನಿ. ಹಾ, ಹೊರಡಿ. ನಂಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಅದೇ ಮಾತನ್ನ ನಿಮ್ಮ ಅಪ್ಪನ ಹತ್ರ ಹೇಳ್ತೀಯಾ? ಆಮೇಲೆ ಅವ್ರು ನಮ್ಮನೆಗ್ ಬಂದ್ಮೇಲೆ ಇದೇನು ನಿಮ್ ಹುಡ್ಗಿ ನಮ್ ಹುಡ್ಗ ಕೇಳಿರೋ ಬಟ್ಟೆ ಹಾಕೊಂಡಿಲ್ಲ ಅಂತಂದ್ರೆ ಅದಕ್ಕೆ ನಿಮ್ಮಪ್ಪ ಉತ್ತರ ಹೇಳಕ್ಕಾಗತ್ತಾ? ಮಾತಾಡೋ ಅಷ್ಟ್ರಲ್ಲಿ ಹೋಗ್ ಬರ್ಬೋದು. ಹೊರಡಿ, ಮೊದ್ಲು ಹೊರಡಿ. ಹೋಗಿ ಹೋಗಿ ಹೋಗಮ್ಮ, ಹೊರಡಿ. ಹೌದತ್ಗೆ ಅವ್ರು ಸೀನು ಇಂಟರ್ವ್ಯೂಗೆ ಹೋಗೋ ಟೈಮಿಗೆ ಬಂದ್ಬಿಟ್ರೆ? ಪಾರ್ವತಿ, ಆಚೆ ಕಳ್ಸೋದೊಂದು ಕಷ್ಟ ನೋಡು. ಹೋಗಿರೋರ್ನ ಬೇಗ ಬರ್ದಿರೋ ಹಾಗೆ ಇಲ್ದಿರೋ ಕೆಲ್ಸಗಳನ್ನ ಹೇಳಿ ಅಲ್ಲೇ ತಡೆಯೋದು ಕಷ್ಟ ಅಲ್ವಲ್ಲ? ಅದು ಸರಿ. ನಮ್ ಜೊತೆ ಮಾವನು ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಸೀನು ಬರ್ಬೇಕಲ್ವಾ? ನೀನ್ ಕರೆದ್ರೆ ಯಾಕೆ ಬರಲ್ಲ? ಅದು ಅಲ್ಲದೆ ನಿನ್ ಮುಂದೆ ಆಗೋ ಹೆಂಡತಿ ಬೇರೆ, ನೀನ್ ಕರೆದ್ರೆ ಬರಲ್ಲ ಅಂತನಾ? ಏನೋ ನನಗ ಐಡಿಯಾ ಬರ್ಲಿಲ್ಲ. ಸೀನು ಫೋನ್ ಮಾಡ್ತಿದ್ದಾನೆ. ನೋಡಿದ್ಯಾ, ಇಲ್ಲಿ ಅನ್ಕೊಳ್ತಿದ್ದ ಹಾಗೆ ಮಾವ ಆಲ್ರೆಡಿ ಫೋನ್ ಮಾಡ್ದ. ಮಾತಾಡು ಮಾತಾಡು. ಹಲೋ ಸೀನು. ಆದ್ಯಾ, ಎಲ್ಲಿದ್ಯಾ? ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ನಾನು ರಾಜಲಕ್ಷ್ಮಿ ಶಾಪಿಂಗ್ ಬಂದಿದ್ದೀವಿ ಸೀನು. ಓಹೋ, ಶಾಪಿಂಗ್ ಹೋಗಿದ್ದೀರಾ? ಓಕೆ ಓಕೆ. ನೀನೆಲ್ಲಿದ್ಯಾ? ಇವತ್ತು ಇಂಟರ್ವ್ಯೂಗೆ ಹೋಗ್ಬೇಕಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಆ ಜಾಬ್ ಸಿಗ್ಬೇಕು ಅಂತ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೋ. ದೇವ್ರ ಹತ್ರ ನಾನು ಬೇಡ್ಕೋತೀನಿ. ನಿನಗೆ ಹೇಳಿದ ನೆನಪಿದೆ ತಾನೆ? ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀನು ನನ್ನ ಮುಂದೆ ಬರಬೇಕು. ಬರ್ತೀನಿ. ಹೆಣ್ಮಕ್ಳು ಶಾಪಿಂಗ್ ಹೋಗಿದ್ದಾರೆ ಅಂದ್ರೆ ಶಾಪ್ ಕ್ಲೋಸ್ ಆಗೋವರೆಗೂ ಬರಲ್ಲ ಅಂತ ಹೇಳ್ತಾರಲ್ಲ. ನೀನ್ ನನ್ನ ವಿಷಯನ ಎಲ್ಲಿ ಮರ್ತು ಹೋಗ್ತೀಯೋ ಅಂತ ನನಗೆ ಭಯ. ಏನು ಆಟ ಆಡಿಸ್ತಿದ್ಯಾ? ಎಲ್ಲರೂ ಹೇಳ್ತಾರಲ್ಲ, ಅದಕ್ಕೆ ಸೇಫರ್ ಸೈಡ್ಗೆ ಮುಂಚೆನೆ ಹೇಳಿದೆ. ಸರಿ, ಶಾಪಿಂಗ್ ಬಿಟ್ಬಿಟ್ಟು ಬಾ ಅಂತೀಯಾ? ಅದೆಲ್ಲ ಬೇಡ. ಸ್ವಲ್ಪ ಬೇಗ ಶಾಪಿಂಗ್ ಮುಗಿಸಿ ನಾನು ಹೊರಡೋ ಟೈಮ್ಗೆ ನೀನ್ ಬಂದ್ರೆ ಸಾಕು. ಏನೋ ನಾನ್ ಬರ್ತೆ ಹೋದ್ರೆ ನೀನ್ ಇಂಟರ್ವ್ಯೂಗೆ ಹೋಗಲ್ಲ ಅನ್ನೋ ಹಾಗೆ. ನನ್ನ ಅದೃಷ್ಟನೇ ಎದುರುಗಡೆ ಬರಲಿಲ್ಲ ಅಂದ್ರೆ ಹೇಗೆ ಹೋಗ್ಲಿ? ಈ ತರ ಮಾತೆಲ್ಲ ಮದ್ವೆಗ್ ಮುಂಚೆನೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಮತ್ತೆ ನಿನ್ ವಿಷಯದಲ್ಲಿ ನಾನು ಹಾಗೆ ಅನ್ಕೊಳ್ಳ? ಛೇ 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 ಛೇ, ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಿ. ಮತ್ತೆ ಶಾಪಿಂಗ್ ವಿಷಯದಲ್ಲಿ ನನ್ನ ನೀನ್ ನಂಬದೇ ಇದ್ದಾಗ ನಿನ್ನ ನಾನ್ ಹೇಗ್ ನಂಬ್ಲಿ? ಓ, ಹಾಗ್ ಬರ್ತಿದ್ಯಾ? ನಂಬೇಕು ಮೇಡಮ್. ಮತ್ತೆ ನೀನು ನನ್ನ ನಂಬೇಕಲ್ವಾ? ನನ್ನ ನಂಬಿಕೆನೆ ನೀವು ಮೇಡಮ್. ಹಾ, ಈಗ ಡೈಲಾಗ್ಗಳನ್ನ ಹೇಳೋದಲ್ಲ. ಹೇ, ಡೈಲಾಗ್ ಅಲ್ಲ, ನಿಜ. ಹೇಗ್ ನಂಬೋದು? ಸರಿ, ಏನ್ ಮಾಡಿದ್ರೆ ನಂಬ್ತೀಯ? ಅನುಮಾನ ಪಟ್ಟಿದ್ದು ನೀನೇ ಆಗಿರೋದ್ರಿಂದ ಈಗ ಏನ್ ಮಾಡಿ ನಂಬಿಕೆ ಬರೆಸಬಹುದು ಅಂತ ನೀನೇ ಯೋಚನೆ ಮಾಡು. ಓಕೆ? ಏನ್ ಮಾವ, ನಮ್ಗೆ ಶಾಪಿಂಗ್ ಮಾಡೋದಕ್ ಬಿಡ್ತೀಯೋ ಅಥವಾ ಹೀಗೆ ಮಾತಾಡ್ತಾನೆ ಇರ್ತೀರೋ? ಬೇಡ ಬೇಡ ಬೇಡ, ಬೇಗ ನಿಮ್ ಶಾಪಿಂಗ್ ಮುಗಿಸ್ಕೊಂಡೇ ಬನ್ನಿ. ರಾಜಿ, 1 ನಿಮಿಷ ಫೋನ್ ಕೊಡು. ಮಾತಾಡಿದ್ ಸಾಕಾಗಿಲ್ವಾ? ಆಮೇಲೆ ಮಾತಾಡ್ಬೋದು ಬಿಡು. ರಾಜಿ ಪ್ಲೀಸ್, ರಾಜಿ ಪ್ಲೀಸ್, ಒಂದ್ಸಲ. ಸರಿ, ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡು. ಸೀನು, ನಿನಗ್ ಕೂಡ ಒಂದು ಫಾರ್ಮಲ್ ಡ್ರೆಸ್ ತಗೊಂಡ್ ಬರ್ಲಾ? ಯಾಕೆ, ತುಂಬಾ ಇದೆಯಲ್ಲ? ಎಷ್ಟೇ ಇದ್ರೂ
ಇಂಟರ್ವ್ಯೂಗ್ ಹೋಗ್ತಿರೋದ್ರಿಂದ ನನ್ ಕೈಯಾರೆ ನಾನ್ ತಂದ್ಕೊಟ್ಟಿರೋ ಡ್ರೆಸ್ ಹಾಕೊಂಡು ಹೋಗುವಿಯಂತೆ. ಇವಾಗ ಯಾಕಾದ್ಯ ಅಗತ್ಯ ಇದೆಯಾ? ನನಗೇನೋ ಅಗತ್ಯ ಇದೆ. ಆ ಕೆಲ್ಸ ನಿನಗ್ ಮಾತ್ರ ಅಲ್ಲ, ನನಗೂ ಮುಖ್ಯನೇ ಅಲ್ವಾ? ನಾಳೆ ನಮ್ಮಿಬ್ರನ್ನು ಕಾಪಾಡೋದು ಅದೇ ಅಲ್ವಾ? ಅದಕ್ಕೆ ಇವತ್ತು ನಾನ್ ನಿನ್ಗೆ ಡ್ರೆಸ್ ತಗೊಂಡ್ ಬರ್ತೀನಿ. ಸರಿ, ನಿಮ್ಮಿಷ್ಟ ಮೇಡಮ್. ಸರಿ ಸರಿ ಸರಿ, ಬಾಯ್ 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 ಮಾವ, ನಮ್ಗೆ ತುಂಬಾ ಕೆಲ್ಸ ಇದೆ, ಬಾಯ್. ಅಯ್ಯೋ ಅಯ್ಯೋ ಪಾರ್ವತಿ, ಇವನು ಆದ್ಯನಿಗೆ ಫೋನ್ ಮಾಡಿ ಬಾ ಅಂದಿದ್ದಾನೆ ಅಂದ್ರೆ ಅವಳಿಗೆ ಎಷ್ಟೇ ಕೆಲ್ಸ ಇದ್ರು ಎಲ್ಲ ಬಿಟ್ಟು ಬಂದ್ಬಿಡ್ತಾಳೆ. ಅವಳನ್ನ ಹೇಗಾದ್ರೂ ತಡಿಬೇಕು ಪಾರ್ವತಿ. ನಡಿ, ಫೋನ್ ಮಾಡೋಣ. ಬನ್ನಿ. ಏನು? ಹಾ, ಇಬ್ರು ಫೋನಲ್ಲಿ ಹೀಗೆ ಮಾತಾಡ್ತಾ ಕೂತಿದ್ರೆ ಮುಹೂರ್ತ ಟೈಮ್ಗಲ್ಲ, ಮುಹೂರ್ತ ಆದ್ಮೇಲೂ ಹೋಗಲ್ಲ. ಸರಿ, ಮಾತಾಡಲ್ಲ ಬಿಡು. ನಾವ್ ಆಚೆ ಹೋಗೋವರೆಗೂ ಫೋನ್ ನನ್ನ ಹತ್ರನೇ ಇರುತ್ತೆ. ಮಾತಾಡಲ್ಲ ಅಂತ ಹೇಳುದ್ನಲ್ಲ. ಅಂದ್ಮೇಲೆ ಯಾರ ಹತ್ರ ಇದ್ರೆ ಏನು, ಮೊದಲು ಸೆಲೆಕ್ಟ್ ಮಾಡು. ಇರಿ. ಹಾ, ಮತ್ತೆ ಫೋನ್ ಬರ್ತಿದೆ ಅಂದ್ರೆ ಮಾವನೇ ಇರ್ಬೇಕು. ಸೀನು ಮಾಡ್ತಿದಾನೋ ಅಥವಾ ಇನ್ಯಾರಾದ್ರೂ ಮಾಡ್ತಿದಾರಾ ಅಂತ ನೋಡು. ಒಂದ್ ವೇಳೆ ದೊಡ್ಡಮ್ಮ ಅವ್ರೇನಾದ್ರೂ ಮಾಡ್ತಿದ್ರೆ? ಇದ್ ಮನೆ ನಂಬರೇ. ದೊಡ್ಡಮ್ಮ ಮಾಡ್ತಿರ್ಬೋದೇನೋ. ಅಮ್ಮನೇ ಇರ್ಬೋದು, ಬೇಗ ಬನ್ನಿ ಅಂತ ಹೇಳೋದಕ್ಕೆ ಇರ್ಬೋದು. ಹಲೋ ರಾಜಿ, ನೀನಾ? ಆದ್ಯಾ ಇಲ್ವಾ? ಇದ್ದಾಳೆ. ಏನ್ ಚಿಕ್ಕಮ್ಮ? ಏನಿಲ್ಲಮ್ಮ, ನೀವು ಬರೋವಾಗ ದಾರಿಲಿ ನಮ್ ಸರ್ಕಲ್ ಹತ್ರ ಫಾಲ್ಸ್ ಹಾಕೋದಕ್ಕೆ ಸೀರೆ ಕೊಟ್ಟಿದ್ದೆ, ಸ್ವಲ್ಪ ಅದನ್ನು ತಂದ್ಬಿಡ್ತೀರಮ್ಮ? ಸರಿ ಚಿಕ್ಕಮ್ಮ. ಮರಿಬೇಡ. ಇರು ಇರು, ನಿಮ್ಮ ಅತ್ತೆ ಕೊಡ್ತೀನಿ, ಏನೋ ಮಾತಾಡ್ಬೇಕಂತೆ. ಸರಿ. ಹಲೋ, ಹೇಳತ್ತೆ. ಒಂದು ಸಲ ಫೋನ್ನ ಆದ್ಯನ ಕೊಡೆ. ಆದ್ಯ, ಅತ್ತೆ ನಿನ್ ಜೊತೆ ಮಾತಾಡ್ಬೇಕಂತೆ. ಹೇಳಿ ಅತ್ತೆ. ನಾವು ಆಚೆ ಹೋಗೋಣ ಅನ್ಕೊಂಡಿದ್ವಿ ಆದ್ಯ, ಆದ್ರೆ ಹೇಗೂ ನೀವು ಹೋಗಿದ್ದೀರಲ್ಲ, ಬರೋವಾಗ ಸ್ವಲ್ಪ ಸ್ವೀಟ್ಸ್ ತಗೊಂಡ್ ಬನ್ನಿ. ಹಾ, ಆಯ್ತು ಅತ್ತೆ. ಹೂ ಕೂಡ ತರದು ಕೇಳಿ ಇದ್ಕೆ. ಆದ್ಯ, ಬರೋವಾಗ ಹೂ ಕೂಡ ತಗೊಂಡ್ ಬನ್ನಿಮ್ಮ. ಆಯ್ತು ಅತ್ತೆ. ಹೂವು ಶಿವನ್ ದೇವಸ್ಥಾನ ಹತ್ರ ಚೆನ್ನಾಗಿರತ್ತೆ. ಸ್ವಲ್ಪ ಲೇಟ್ ಆದ್ರೂ ಅಲ್ಲಿಗೆ ಹೋಗಿ ತಗೊಂಡ್ ಬನ್ನಿ. ಲೇಟ್ ಏನ್ ಆಗಲ್ಲ ಅತ್ತೆ. ಸೀನು ಇಂಟರ್ವ್ಯೂಗ್ ಹೋಗೋ ಅಷ್ಟ್ರಲ್ಲಿ ಬರ್ಬೇಕಲ್ವಾ? 12 ಗಂಟೆ ಒಳಗೆ ಬಂದ್ಬಿಡ್ತೀವಿ. ಅಕ್ಕ, ಆ ಡ್ರೆಸ್ ತೋರಿಸಿ. ಅವಳು ಬರ್ಬಾರ್ದು ಅಂತಾನೆ ತಾನೇ ಇಲ್ದೇ ಇರೋ ಕೆಲ್ಸಗಳನ್ನೆಲ್ಲ ಹೇಳ್ತಿರೋದು. ಟೈಮ್ ಸರಿಯಾಗಿ ಬರ್ತೀನಿ ಅಂತಿದ್ದಾಳೆ ನೋಡು. ಅತ್ಗೆ, ಇನ್ನೊಂದ್ 4 ಕೆಲ್ಸ ಹೇಳಿ ಅತ್ಗೆ, ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟೆ ಹೇಳೋಣ ಇರು. ಮಾಡು. ಅತ್ತೆ, ಅಮ್ಮ ಆದ್ಯ, ಆವಾಗ್ಲೇ ನಾನು ಹೇಳೋದನ್ನ ಮರ್ತು ಬಿಟ್ಟೆ. ಬಂದವ್ರಿಗೆ ಕುಂಕುಮಕ್ ಬ್ಲೌಸ್ ಪೀಸ್ ಕೊಡ್ಬೇಕಲ್ಲ, 1 ಡಜನ್ ಒಳ್ಳೆ ಬ್ಲೌಸ್ ಪೀಸ್ ತಗೊಂಡ್ ಬಾ ಅಮ್ಮ. ಆಯ್ತು ಅತ್ತೆ. ಹಾ, ಹಾಗೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಬಳೆಗಳನ್ನು ತಗೊಂಡ್ ಬಂದ್ಬಿಡು. ಹಾಗೆ ದಾರಿನಲ್ಲಿ ಕೂಲ್ ಡ್ರಿಂಕ್ಸು, ಮಾರ್ಕೆಟ್ ವರ್ಗೂ ಹೋಗಿ 5 ತರ ಹಣ್ಣುಗಳನ್ನು ತಗೊಂಡ್ ಬಾಮ್ಮ. ಆಯ್ತು ಅತ್ತೆ. ಹೇಳಿದ್ದೆಲ್ಲ ನೆನ್ಪಿದೆ ತಾನೇ? ನೆನ್ಪಿದೆ. ಅವಸರದಲ್ಲಿ ಯಾವುದನ್ನು ಮರ್ತು ಬರ್ಬೇಡ, ಎಲ್ಲ ಮುಖ್ಯವಾಗಿರೋದೆ. ಎಲ್ಲ ತಗೊಂಡ್ ಬರ್ತೀನಿ ಅತ್ತೆ. ಸರಿ, ಇಡ್ತೀನಮ್ಮ. ನಡಿ. ನಾವ್ ಹೇಳಿರೋ ವಸ್ತುಗಳನ್ನೆಲ್ಲ ಆ ಮೂಲೆ ಈ ಮೂಲೆಗೆ ಹೋಗಿ ತಗೊಂಡ್ ಬರೋ ಹೊತ್ತಿಗೆ ಸಾಯಂಕಾಲ ಆಗೋಗುತ್ತೆ. ಈಗ ಅವನು ಇಂಟರ್ವ್ಯೂಗೆ ಹೋಗೋ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಅವಳಿಗೆ ಬರೋದಕ್ ಸಾಧ್ಯನೇ ಆಗಲ್ಲ. ಮುಹೂರ್ತ ಇಡೋ ಟೈಮಿಗೆ ಬಂದ್ರೆ ಅದೇ ಹೆಚ್ಚು. ದೇವ್ರೇ,
ಹಲೋ, ಹೌದು, ಸೀನುನೇ ಮಾತಾಡ್ತಿರೋದು. ಆ, ಆ, ಗೊತ್ತು ಸರ್, ನೀವು ಹೇಳಿದ ಟೈಮ್ಗೆ ಬರ್ತೀನಿ. ಏನು, ಇಂಟರ್ವ್ಯೂ ಪ್ರೀಪೋನ್ ಆಯ್ತಾ? 11 ಗಂಟೆಗೆ ಬರಬೇಕಾ? ಏನ್ ಸರ್ ಇದು, ಈಗಾಗಲೇ 10 ಗಂಟೆ ಆಗಿದೆ. ಇಲ್ಲ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. 11 ಗಂಟೆಗೆ ಬರಬೇಕು ಅಷ್ಟೇ ಅಲ್ವಾ? ಖಂಡಿತ ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಏನ್ ಯೋಚನೆ ಮಾಡ್ತಿದ್ಯಾ? ಯಾರ್ ಫೋನಲ್ಲಿ? ಕಂಪನಿಯವರು ಕಾಲ್ ಮಾಡಿದ್ರಮ್ಮ. ಇಂಟರ್ವ್ಯೂ ತಗೊಳ್ಳೋ ಆಫೀಸರ್ಗೆ ಏನೋ ಕೆಲಸ ಇದೆ ಅಂತ ಟೈಮ್ ಚೇಂಜ್ ಮಾಡಿದ್ದಾರೆ. 11 ಗಂಟೆಗೆ ಬರಬೇಕು ಅಂದಿದ್ದಾರೆ. ಅವ್ರ ಇಷ್ಟದ ಪ್ರಕಾರ ಟೈಮ್ ಬದಲಾಯಿಸ್ಕೊಂಡ್ರೆ ಹೇಗಂತೋ? ಅತ್ಗೆ ಅವ್ರಿಷ್ಟದ ಪ್ರಕಾರ ನಾವು ಹೋಗ್ಬೇಕೇ ಹೊರತು ನಮಗ್ ಬೇಕಾಗೋಷ್ಟು ಟೈಮ್ ಅವ್ರ ಹತ್ರ ಇರಲ್ವಲ್ಲ. ಟೈಮ್ 10 ಆಗಿದೆ. 10:15 ಅಂದ್ರೆ ಪಾಪ ಹೇಗ್ ಹೋಗ್ತಾನೆ ಪಾರ್ವತಿ? ಪರವಾಗಿಲ್ಲ ಅಮ್ಮ, ಹೊರಡ್ತೀನಿ. ಯಾರಿಗೋ ಫೋನು? ಆದ್ಯನ್ಗಮ್ಮ. ಅವಳಿಗೆ 12 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅವಳು ಶಾಪಿಂಗ್ ಹೋಗಿದ್ದಾಳೆ. ಟೈಮ್ ಚೇಂಜ್ ಆಯ್ತು, ಬೇಗ ಬಾ ಅಂತ ಹೇಳ್ತೀನಿ. ಸೀನು, ಅದನ್ನ ನಾನು ಹೇಳ್ತೀನಿ ಬಿಡೋ. ಮೊದ್ಲೇ ಟೈಮ್ ಆಗ್ತಿದೆ ಅಂತ ಗಾಬರಿ ಆಗ್ತಿದ್ಯಾ? ನೀನ್ ಹೋಗಿ ರೆಡಿ ಆಗಿ ಹೋಗು. ಅಮ್ಮ ಅದಲ್ಲಮ್ಮ. ಹೋಗೋ ಸೀನು, ನೀನ್ ರೆಡಿಯಾಗಿ ಹೊರಡೋಕ್ ಟೈಮ್ ಬೇಕು. ಆದ್ಯಾಗೆ ಅಷ್ಟ್ರಲ್ಲೇ ಅತ್ತಿಗೆ ಫೋನ್ ಮಾಡ್ತಾರೆ. ಹಾ, ಮಾಡ್ತೀನಿ. ನೀನ್ ಹೋಗು ಸೀನು. ಸರಿ, ನಾನು ಹೋಗಿ ರೆಡಿ ಆಗ್ತೀನಿ. ಆದ್ಯನಿಗೆ ಫೋನ್ ಮಾಡಿ ಬೇಗ ಬರಕ್ ಹೇಳಿ. ಹೊರಡ್ತೀನಿ. ಅದೃಷ್ಟ ಅಂದ್ರೆ ಹೀಗಿರ್ಬೇಕು ಪಾರ್ವತಿ. ನೋಡುದ್ಯಾ, ನಮ್ಗೋಸ್ಕರನೇ ಅನ್ನೋ ಹಾಗೆ ಆ ಟೈಮ್ ಕೂಡ ಬದಲಾಗೋಯ್ತು. ಆ ಆದ್ಯ 12 ಗಂಟೆಗೆ ಬರೋದೇ ಕಷ್ಟ. ಅಂಥದ್ರಲ್ಲಿ 10:15 ಬರೋಕ್ ಹೇಗ್ ಸಾಧ್ಯ? ನಮ್ಗೇನೋ ಒಳ್ಳೆ ಕಾಲ ಬರುತ್ತೆ ಅನ್ಸುತ್ತೆ. ಟೈಮ್ ಬದಲಾಗಿದೆ ಅಂತಂದ್ರೆ ಈಗ ಅವನು ಅವಸರದಲ್ಲಿ ಹೊರಡ್ಬೇಕಾಗತ್ತೆ. ಇಂಟರ್ವ್ಯೂಗೆ ಹೋಗೋ ಟೈಮ್ ಬದಲಾಗಿದೆ ಅನ್ನೋ ವಿಷಯ ಆದ್ಯನೇ ಗೊತ್ತಾಗ್ಬಾರ್ದು. ಆಯ್ತು ಅತ್ಗೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದ್ರೆ ಇದೇ ಪಾರ್ವತಿ. ಅವಳು ಬರ್ದೇ ಇರೋ ಹಾಗೆ ನಾವು ಮಾಡ್ಬೇಕು ಅನ್ಕೊಂಡ್ರೆ ಬಂದ್ರು ಅವನೇ ಇಲ್ದೇ ಇರೋ ಹಾಗೆ ಆ ದೇವ್ರೇ ಮಾಡ್ಬಿಟ್ನಲ್ಲ. ಪಾರ್ವತಿ, ಪಾರ್ವತಿ, ಹಾ ಬಂದೆ ಅತ್ಗೆ. ಪಾರ್ವತಿ, ಬಾ 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 ಬಾ. ಬಂದೆ. ಬಾ. ಏನತ್ಗೆ? ನೋಡು ಬರ್ತಾ ಇದಾರೆ. ಏನ್ ಇಷ್ಟ್ ಬೇಗ ಬಂದ್ಬಿಟ್ರು? ಅದೃಷ್ಟ ನಮ್ ಕಡೆ ತಿರುಗಿದೆ ಅನ್ಕೊಂಡ್ರೆ ಇಲ್ಲ ಅತ್ಗೆ, ಇನ್ನೂ ಆ ಕಡೆನೇ ಇದೆ. ಅಯ್ಯಯ್ಯೋ, ಅವನು ಕಣ್ಣಿಗೆ ಬೀಳ್ದಿರೋ ಹಾಗೆ ಮಾಡ್ಬೇಕಲ್ಲ. ಏನ್ ಮಾಡೋದು? ಅತ್ತೆ, ಏನಮ್ಮ, ಅಷ್ಟು ಬೇಗ ಎಲ್ಲಾನು ಕೊಂಡ್ಕೊಂಡ್ ಬಂದ್ಬಿಟ್ರಾ? ಹಾ, ನೀವ್ ಹೇಳಿದ್ದನ್ನೆಲ್ಲ ತಗೊಂಡ್ ಬಂದಾಯ್ತು ಅತ್ತೆ. ಎಲ್ಲ ಅಂದ್ರೆ ನನ್ ಸೀರೆ ಕೂಡ ತಂದ್ರಾ? ಇದ್ರಲ್ಲಿ ಸ್ವೀಟ್ಸ್ ಇದೆ. ಈ ಕವರಲ್ಲಿ ನೀವ್ ಹೇಳಿರೋ ಜಾಕೆಟ್ ಬಟ್ಟೆಗಳು ಇದೆ. ಹೂವು ತಂದಿದ್ದೀನಿ. ನೋಡಿದ್ಯಾ ಪಾರ್ವತಿ, ನನ್ ಸೊಸೆ ಎಷ್ಟು ಬುದ್ಧಿವಂತೆ ಅಂತ. ಹೇಳಿದ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾಳೆ. ಅದೇ ನಾವಾಗಿದ್ರೆ ಕೊನೆ ಪಕ್ಷ ಸಾಯಂಕಾಲ ಆದ್ರೂ ಆಗಿರೋದು. ಹಾ, ಇವ್ರು ಮಧ್ಯಾಹ್ನದವರೆಗೂ ಆದ್ರೂ ಬರಲ್ಲ ಅನ್ಕೊಂಡ್ವಲ್ಲ. ಬರಲ್ಲ ಅನ್ಕೊಂಡ್ರಾ? ಅದೇ ನಾವಾಗಿದ್ರೆ ಬರೋಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದು. ನೀವಾಗಿರೋದಕ್ಕೆ ಬಂದಿದ್ದೀರಾ. ನೋಡು, ಬಿಸ್ಲಲ್ಲಿ ತಿರುಗಿ ಮುಖ ಹೇಗ್ ಕಪ್ಗಾಗ್ಬಿಟ್ಟಿದೆ. ಮತ್ತೆ ನೀವೇ ಅಲ್ವಾ ಆ ಮೂಲೆಯಲ್ಲೊಂದು ಈ ಮೂಲೆಯಲ್ಲೊಂದು ಇರೋದನ್ನ ತಗೊಂಡ್ ಬಾ ಅಂತ ಹೇಳಿದ್ದು. ಅದು ನಮ್ಮ ಮನೇಲಿ ನಡೆಯೋ ಶುಭ ಕಾರ್ಯಕ್ಕಲ್ವೇನಮ್ಮ. ಯಾರಿಗೂ ಯಾವುದೇ ರೀತಿ ಕಮ್ಮಿ ಆಗ್ಬಾರ್ದು ಅಂತ ಹೇಳ್ದೆ. ಅದಿರ್ಲಿ ಬಿಡಿ, ಹೇಗೂ ಸುತ್ತಾಡ್ಕೊಂಡ್ ಬಂದಿದ್ದೀರಾ. ಒಂದ್ ಹೆಜ್ಜೆ ಆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮುಖಕ್ಕೆ ಅದೇನೋ ಹಚ್ಚಿ ಬೆಳ್ಳಗ್ ಮಾಡ್ತಾರಲ್ಲ, ಅದನ್ ಮಾಡಿಸ್ಕೊಂಡ್ ಬನ್ನಿ. ಅಮ್ಮ, ಮತ್ತೆ ಹೊರಗಡೆನಾ? ಸೀನು ಇಂಟರ್ವ್ಯೂಗೆ ಹೋಗುವಾಗ ಎದುರುಗಡೆ ಬಾ ಅಂದಿದ್ದ. ಆಲ್ ದ ಬೆಸ್ಟ್ ಕೂಡ ಹೇಳು ಅಂದಿದ್ದ. ಅವನ್ ಹೇಳ್ತಾನೆ ಬಿಡಮ್ಮ. ನನ್ ಸೊಸೆ 4 ಜನದ ಮುಂದೆ ಸುಂದರವಾಗಿ ಕಾಣಿಸ್ಬಾರ್ದಾ? ಇನ್ನೆಷ್ಟೊತ್ತಾಗತ್ತೆ? ಹೋಗ್ಬಿಟ್ ಬಂದ್ಬಿಡಿ.
ಬೇಡ ಬಿಡಿ ಅತ್ತೆ, ಟೈಮ್ ಸಾಕಾಗಲ್ಲ. ಯಾಕೆ ಸಾಕಾಗಲ್ಲ? ಹಾ, 12 ಗಂಟೆಗೆ ತಾನೇ, ಅಷ್ಟೊತ್ತಿಗೆ ಬರ್ಬೋದು. ಹೋಗಿ. ಸೀನು ಹೋಗುವಾಗ ನಾನಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋತಾನೆ. ಅವನಿಗೆ ನಾನ್ ಹೇಳ್ತೀನಿ ಬಿಡಮ್ಮ. ಅಷ್ಟಕ್ಕೂ ಅವನಿಗೆ ಹೆಂಡತಿ ಆಗೋಳು 4 ಜನದ ಮುಂದೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವನಿಗೆ ಆಸೆ ಇರಲ್ವಾ? ಓ, ಬಂದ್ರಾ? ಏನಮ್ಮ ಇಬ್ರು ಎಲ್ಲೆಲ್ಲಿ ಹೋಗಿ ಬಂದ್ರಿ? ಮುಖ ನೋಡಿದ್ರೆ ಇಷ್ಟೊಂದು ಬಾಡ್ ಹೋಗಿದೆ. ನೋಡಿದ್ಯಾ ಆದ್ಯಾ? ಅತ್ತಿಗೆ ಕೂಡ ನಾನ್ ಹೇಳಿದ ಮಾತೇ ಹೇಳಿದ್ಲು. ನೀನೇನ್ ಹೇಳ್ದೆ ಪದ್ಮ? ಮುಖ ಬಾಡ್ ಹೋಗಿದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ ಅತ್ತಿಗೆ. ಸೀನು ಹೊರಡುವಾಗ ನಾನಿರ್ಬೇಕು ದೊಡ್ಡಮ್ಮ. ಅವನ್ ಹೋಗೋದು 12 ಗಂಟೆಗಮ್ಮ. ಅಷ್ಟೊತ್ತಿಗೆ ನೀನ್ ಹೋಗ್ಬಿಟ್ ಬಾ ಅಂದ್ರೆ ನನ್ ಮಾತೇ ಕೇಳ್ತಿಲ್ಲ ಅತ್ತಿಗೆ. ನಾವೆಷ್ಟೇ ರೆಡಿ ಮಾಡಿದ್ರು ಬ್ಯೂಟಿ ಪಾರ್ಲರ್ ಅಲ್ಲಿ ಮಾಡೋಷ್ಟು ಆಗಲ್ವಲ್ಲ ಅಕ್ಕ? ಅದೇ ಮತ್ತೆ. ಇವ್ರು ಹೇಳ್ತಿರೋದು ಸರಿನೇ ಅಲ್ವಮ್ಮ? ಬೇಗ ಹೋಗಿ ಬೇಗ ಬಂದ್ಬಿಡಿ. ಮಧ್ಯಾಹ್ನದ ಮೇಲೆ ಕೆಲಸ ಇರುತ್ತಲ್ವಾ, ಅಷ್ಟೊತ್ತಿಗೆಲ್ಲ ನೀವು ಬಂದ್ಬಿಡ್ತೀರಿ. ನಿಮ್ಮ ಅತ್ತೆ ಹೇಳ್ದಾಗೆ ಹೋಗ್ಬಿಟ್ ಬನ್ನಿ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡಿ ಇಬ್ರು. ಜೊತೆಗೆ ರಾಜನು ಕರ್ಕೊಂಡು ಹೋಗು. ದೊಡ್ಡಮ್ಮ, ಸೀನು ಇಂಟರ್ವ್ಯೂಗೆ ಹೋಗ್ಬೇಕಲ್ವಾ, ಅದಕ್ಕೆ ಅವನಿಗೆ ಅಂತ ಈ ಡ್ರೆಸ್ ಕೂಡ ತಗೊಂಡು ಬಂದಿದ್ದೀನಿ. ಈ ಡ್ರೆಸ್ ಹಾಕೊಂಡು ರೆಡಿ ಆಗು ಅಂತ ಹೇಳಿ, ಅಷ್ಟರೊಳಗೆ ನಾನು ಹೋಗಿ ಬಂದ್ಬಿಡ್ತೀನಿ. ಸರಿ ಸರಿ, ಬೇಗ ಹೊರಡಿ, ಬೇಗ ಹೋಗಿ ಬೇಗ ಬನ್ನಿ. ಹೋಗ್ಬಿಟ್ ಬನ್ನಿ. ಅದೃಷ್ಟ ಆದ್ಯ ಕಡೆ ಹೋಯ್ತು ಅನ್ಕೊಂಡ್ವಿ, ಆದ್ರೆ ನಮ್ ಕಡೆನೆ ಬಂತಲ್ಲ. ಏನತ್ಗೆ? ಈಗ ಅವಳು ತಯಾರಾಗಿ ಬರೋ ಹೊತ್ತಿಗೆ ಅವನಿರಲ್ಲ. 1 ಗಂಟೆ ಮುಂಚೆನೆ ಹೋಗ್ಬೇಕು ಅನ್ನೋದು ಅವಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಟೈಮಿಗೆ ಸರಿಯಾಗಿ ಹೇಗೋ ಅವಳು ಬರಲ್ಲ. ಅವಳು ಬರೋ ಹೊತ್ತಿಗೆ ಅವಳನ್ನ ಬಯಸೋ ಅಂತ ಏರ್ಪಾಟ್ಗಳನ್ನೆಲ್ಲ ಮಾಡ್ಬಿಡ್ತೀನಿ. ಏನ್ ಜಾನಕಿ, ಏನ್ ಹಾಗೆ ನೋಡ್ತಿದ್ಯಾ? ನೀವು ಅಂದವಾಗಿ ತಯಾರಾಗ್ತಿರೋದು ನೋಡ್ತಿದ್ದೆ. ಹಾಗೆಲ್ಲ ನೋಡ್ಬಾರ್ದು. ಹಾಗೆ ನೋಡೋ ಹಕ್ಕನ್ನ 20 ವರ್ಷಗಳ ಹಿಂದೆನೆ ಕೊಟ್ಬಿಟ್ಟಿದ್ದೀರಿ. ಮತ್ಯಾವತ್ತೂ ಹೀಗೆ ನೋಡಿಲ್ವಲ್ಲ. ಆಗ ನನಗೆ ಭಯ ಇತ್ತು. ಅಂದ್ರೆ ಈಗ ಭಯ ಹೋಗಿದ್ಯಾ? ಭಯ ಕರ್ತವ್ಯ ಆದ್ಮೇಲೆ ಕರ್ತವ್ಯ ಪ್ರೀತಿ ಆಗ್ಬಿಡುತ್ತಲ್ವಾ? ಏನ್ ಜಾನಕಿ, ಪ್ರೀತಿಸ್ತಾ ಇದೀಯಾ? ನನ್ನ ಪ್ರೀತಿಗೆ 20 ವರ್ಷ ಆಗಿದ್ದೀರಿ. ವಯಸ್ಸು ಮನ್ಸಿಗಾಗಲ್ಲ. ಆ ಮನಸ್ಸಿನಲ್ಲಿ ಮಕ್ಳಿಗೆ ಸ್ಥಾನ ಕೊಟ್ಮೇಲೆ ಆ ಮನಸ್ಸು ಈಗಿರಲ್ಲ ಅಲ್ವಾ? ಮಕ್ಳ ಸ್ಥಾನ ಮಕ್ಳಿಗೆ ಕೊಟ್ರು ನನ್ ಸ್ಥಾನ ನನಗಿರುತ್ತಲ್ವಾ? ಆ ಸ್ಥಾನ ಹಾಗೆ ಇದ್ರೂ ಕೂಡ ಆಗಿನ ಹಾಗೆ ಪ್ರೀತಿ ತೋರ್ಸೋದಿಕ್ಕೆ ಮಕ್ಕಳು ಅಡ್ಡ ಬರ್ತಾರೆ ರೀ. ಅಂದ್ರೆ ಈಗ್ಲೂ ಕೂಡ ಪ್ರೀತಿ ಇದೆ ಅಂತಿದ್ಯಾ? ವಯಸ್ಸಾದ ಮೇಲೇನೆ ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಹೆಚ್ಚಾಗೋದು. ಆದ್ರೆ ಅದನ್ನು ತೋರಿಸೋ ಪರಿಸ್ಥಿತಿನೇ ಕಡಿಮೆ ಆಗ್ಬಿಡುತ್ತೆ. ಮುದುಕರಾಗೋದ್ವಿ ಅಂತನಾ? ಕನ್ನಡಿ ಮುಂದೆ ನಿಂತಿದ್ದೀರಲ್ಲ, ನೋಡ್ಕೊಳ್ಳಿ. ಕನ್ನಡಿ ಯಾವಾಗ್ಲೂ ಸುಳ್ಳೆ ಹೇಳೋದು ಜಾನಕಿ.
ಸುಳ್ಳನ್ನ ನಂಬಬಾರ್ದು ಅಂತ ನೀವೇ ತಾನೇ ಹೇಳ್ತೀರಿ. ನಂಬೋ ಹಾಗೆ ಮೋಸ ಮಾಡಿದ್ರೆ ನಂಬದೇ ಇರೋದು ಹೇಗೆ? ಹೌದು ಜಾನಕಿ, ಮನುಷ್ಯ ಯಾವ ವಯಸ್ಸಲ್ಲಿದ್ರೂ ಕನ್ನಡಿ ಮಾತ್ರ ಅಂದವಾಗಿ ಇದೀವಿ ಅಂತ ಮೋಸ ಮಾಡ್ತಿರುತ್ತೆ. ಕನ್ನಡಿಗಿಂತ ಹೆಚ್ಚು ಮೋಸ ಮಾಡೋರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಸರಿ ಮಾತಾಡ್ತಾ ಶಾಪ್ಗೆ ಹೋಗೋದನ್ನ ಮರಿಬೇಡಿ. ಹಾ, ಶಾಪ್ ಅಂದಾಗ ನೆನ್ಪಾಯ್ತು. ನಾನು ಶಾಪಲ್ಲಿ ಕೆಲಸ ಬೇಗ ಮುಗಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಇಲ್ಲಿ ಕೆಲಸ ಬೇಗ ಮುಗಿಸ್ಕೊಂಡು ಮುಹೂರ್ತಕ್ಕೆಲ್ಲ ಏರ್ಪಾಡು ಮಾಡ್ಕೋ. ಹಾಗೆ ಆಗ್ಲಿರಿ. ಪುರೋಹಿತ್ರಿಗೆ ಎಲ್ಲ ಹೇಳಿದ್ದೀರಲ್ಲ? ಶಾಪ್ ಕೆಲಸ ಆದ್ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀವ್ ಹೋಗ್ತೀರಾ? ನಮ್ಮ ಮಗಳ ಮದುವೆ ಕೆಲಸನ ನಾವೇ ಮಾಡ್ಬೇಕಲ್ಲ. ಆ ದಿನ ಕರ್ಕೊಂಡ್ ಬಂದಾಗ ನೀವೇನ್ ಅನ್ಕೊಳ್ತಿರೋ ಏನು ಅಂತ ತುಂಬಾ ಭಯ ಪಟ್ಟಿದ್ದೆ. ಇಲ್ಲಿ ನೋಡು ಜಾನಕಿ, ನನಗೆ ಆದ್ಯ ರಾಜಲಕ್ಷ್ಮಿ ಬೇರೆ ಬೇರೆಯಾಗಿ ಕಾಣಿಸೋದಿಲ್ಲ.